ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ನಿವೇಶನ ಕೊಡಿಸುವುದಾಗಿ ಬ್ರೋಕರ್ ಓರ್ವ ಅನಕ್ಷರಸ್ಥ ಮಹಿಳೆಯಿಂದ 32 ಲಕ್ಷ ರೂಪಾಯಿ ಪಡೆದು ವಂಚಿಸಿದ್ದ ಪ್ರಕರಣವು ಮಹಿಳಾ ಹೋರಾಟಗಾರ್ತಿ ರಜನಿ ರಾಜ್ ಅವರ ಮಧ್ಯಪ್ರವೇಶದಿಂದ ಸಮಸ್ಯೆ ಸುಲಭವಾಗಿ ಬಗೆಹರಿದಿದೆ. ಕಡೂರಿನ ಆಶಾ ಎಂಬ ಮಹಿಳೆಯು ಕಡೂರು ಪಟ್ಟಣದಲ್ಲಿ ನಿವೇಶನ ಹೊಂದಲು ಹುಡುಕಾಡುವ ಸಂದರ್ಭದಲ್ಲಿ ಬ್ರೋಕರ್ ಓರ್ವನ ಸಹಾಯ ಪಡೆಯಲು ಮುಂದಾಗಿದ್ದಾರೆ. ನಿವೇಶನ ತೋರಿಸಿ ಹಣ ಪಡೆದಿದ್ದ ಬ್ರೋಕರ್ ಅಂತಿಮವಾಗಿ ನಿವೇಶನ ರಿಜಿಸ್ಟರ್ ಸಹ ಮಾಡಿಸದೆ ಹಣವನ್ನು ಮರುಪಾವತಿ ಮಾಡದೆ ಸತಾಯಿಸಿದ್ದಾನೆ. ಇದರಿಂದ ತಾನು ಮೋಸ ಹೋಗಿದ್ದೇನೆ ಎಂದು ಅರಿವಿಗೆ ಬಂದ ಕೂಡಲೇ ನೊಂದ ಮಹಿಳೆ ರಜನಿ ರಾಜ್ ಅವರನ್ನು ಸಂಪರ್ಕಿಸಿ ತನಗಾದ ಅನ್ಯಾಯವನ್ನು ವಿವರಿಸಿದ್ದಾರೆ. ನೊಂದ ಮಹಿಳೆಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದ ಮಹಿಳಾ ಹೋರಾಟಗಾರ್ತಿ ರಜನಿ ರಾಜ್ ಅವರು ಚಿಕ್ಕಮಗಳೂರಿಗೆ ಆಗಮಿಸಿ ಹಲವು ಬಾರಿ ಬ್ರೋಕರ್ಗೆ ಕೌನ್ಸಿಲಿಂಗ್ ಮಾಡಿ ಮಹಿಳೆಗೆ ಮೋಸ ಮಾಡಿದರೆ ಆಗಬಹುದಾದ ಕಾನೂನು ಕ್ರಮದ ಮನವರಿಕೆ ಮಾಡಿದಾಗ ಬ್ರೋಕರ್ ಮನಸ್ಸು ಬದಲಿಸಿಕೊಂಡು ಹಣ ಮರುಪಾವತಿಗೆ ಒಪ್ಪಿದ್ದಾನೆ. ಹಾಗೆಯೇ ಹಣ ಹಿಂದಿರುಗಿಸಲು ಕಾಲಾವಕಾಶ ಪಡೆದು ಅದಕ್ಕೆ ಆಧಾರವಾಗಿ ಜುಲೈ 2ರಂದು ಅಗತ್ಯ ದಾಖಲೆಗಳನ್ನು ಕೂಡ ನೀಡಿದ್ದಾನೆ. ಇದರಿಂದಾಗಿ ಈ ಪ್ರಕರಣ ಅಹಿತಕರ ಘಟನೆಗೆ ತಿರುವು ಪಡೆಯದಂತೆ ರಜನಿ ರಾಜ್ ಸಮಸ್ಯೆಯನ್ನು ಶಾಂತ ರೀತಿಯಲ್ಲೇ ಪರಿಹರಿಸಿದ್ದಾರೆ. ಈ ವೇಳೆ ರಜನಿ ರಾಜ್ ಮಹಿಳಾ ತಂಡದ ಸದಸ್ಯೆ ರಶ್ಮಿ ಸಹ ಉಪಸ್ಥಿತರಿದ್ದರು. ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೀನಿ, ಕಚೇರಿಯಲ್ಲಿದ್ದೀನಿ ಚಿಕ್ಕಮಗಳೂರು ಆಫೀಸಲ್ಲಿ. ಕಾರಣ ಏನಂದರೆ ಕಡೂರು, ಚಿಕ್ಕಮಗಳೂರು ಜಿಲ್ಲೆ ಕಡೂರು ಆಶಾ ಅನ್ನೋ ಹೆಣ್ಮಗಳು ಬಂದು 1.5 ತಿಂಗಳಿಂದ ಮಂಡ್ಯ ಜಿಲ್ಲೆ ನನ್ನ ಕಚೇರಿಗೆ ಬಂದು ದೂರನ್ನು ದಾಖಲಿಸ್ತಾಳೆ. ಕಾರಣ ಏನಂದರೆ ನನ್ನ ತಂದೆಗೆ 4 ಜನ ಹೆಣ್ಮಕ್ಳಿದ್ದೇವೆ. ನನ್ನ ತಂದೆ ಆಸ್ತಿಯ ವಿಚಾರದಲ್ಲಿ ಆಸ್ತಿ ಭಾಗ ಮಾಡುವಾಗ ಹಣದ ರೂಪದಲ್ಲಿ 32 ಲಕ್ಷ ಹಣವನ್ನು ನನಗೆ ಕೊಡ್ತಾರೆ. ನಮ್ಮ ತಾಲೂಕಿನವರೇ ಆದ ನನ್ನ ಸ್ನೇಹಿತರೇ ಆದ ಅವರ ಪರಿಚಯ ಆಗಿ ಸ್ನೇಹಿತರ ಮೂಲಕ ಪರಿಚಯ ಅವರಾಗ್ತಾರೆ. ಅವರು ನಿವೇಶನವನ್ನು ಕೊಡ್ತೀನಿ ಅಂತೇಳಿ ನನಗೆ ಮೋಸ ಮಾಡಿದ್ದಾರೆ. ದಯಮಾಡಿ ನನಗೆ ನ್ಯಾಯ ಕೊಡಬೇಕು ಅಂತ ಕೇಳ್ತಾರೆ. ಆಸ್ತಿಯನ್ನು ಹೆಣ್ಮಕ್ಳಿಗೆ ನಮ್ಮ 4 ಜನಕ್ಕೆ ಭಾಗವಾಗಿ 35 ಲಕ್ಷ, ನನ್ನ ಪಾಲಿಗೆ ಬಂದದ್ದು 32 ಲಕ್ಷ ಹಣವನ್ನು ಕೊಡ್ತಾರೆ. ಒಬ್ಬರು ನಮ್ಮ ಗ್ರಾಮದವರೇ, ಊರಿನವರೇ ಆದ ಒಬ್ಬರು ಹೆಂಗ್ಸು ಪರಿಚಯ ಆಗ್ತಾರೆ. ಅವ್ರ ಮೂಲಕ ಏನು ಮಾಡ್ತಾರೆ, ನಾನು ನಿನಗೆ ನಿವೇಶನವನ್ನು ಕೊಡ್ತೀನಿ, ನೀನು ಅಮೌಂಟನ್ನು ಕೊಡು ಅಂತ ಹೇಳ್ತಾರೆ. ಒಂದು ಖಾಲಿ ಅಗ್ರಿಮೆಂಟ್ಗೆ 100 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಿ ಅವರು ಕೊಡ್ತಾರೆ. ಆದರೆ ಈ ಮಹಿಳೆ ಅನಕ್ಷರಸ್ಥೆ ಆಗಿರೋದ್ರಿಂದ ಮೋಸ ಹೋಗ್ತಾರೆ. ಮೋಸ ಹೋಗಿದ ತಕ್ಷಣ ಅವರಿಗೆ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ 1.5 ವರ್ಷ ಆದ ಬಳಿಕ. ಮೊನ್ನೆ ನನ್ನ ಮಂಡ್ಯ ಜಿಲ್ಲೆ ಮದ್ದೂರಿಗೆ ನನ್ನ ಕಚೇರಿಗೆ ಬಂದು ದೂರನ್ನು ದಾಖಲಿಸ್ತಾರೆ. ಮೇಡಮ್, ನನಗೆ ಈ ಥರ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತೇಳಿ. ಈ ದಿನ ಆಪ್ತ ಸಮಾಲೋಚನೆ ಮಾಡಿ ನಿಮಗೆ ನ್ಯಾಯ ಕೊಟ್ಟಿದ್ದೀನಲ್ಲ ಆಶಾ ಅವರೇ, ಅವರು ಬಂದು ನಿಮ್ಮ ಏನಿದೆ ಅಮೌಂಟ್ ಕಳ್ಕೊಂಡಿದ್ದೀರಿ ಹಣವನ್ನು ಅವರು ಬಂದು ಒಪ್ಕೊಂಡಿದ್ದಾರೆ. ಹೌದು ನಾನು ಕೊಡಬೇಕು, 32 ಲಕ್ಷ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ದಿನಾಂಕದಲ್ಲಿ ಅವರು ಸಮಯ ತಗೊಂಡಿದ್ದಾರೆ? ಸೆಪ್ಟೆಂಬರ್ 10ನೇ ತಾರೀಕು 32 ಲಕ್ಷ ಹಣವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೋಡಿ, ವಕೀಲರಿದ್ದಾರೆ, ಅವರ ಸಮ್ಮುಖದಲ್ಲಿ ಚೆಕ್ಗಳು ಕೊಟ್ಟಿದ್ದಾರೆ. 4 ಚೆಕ್ಕು, 2 ಪ್ರೊನೋಟು. ನೀವು ಯಾವುದೋ ಈ ಥರ ಕಾನೂನು ರೀತಿ ಲೀಗಲ್ ಆಗಿ ತಗೊಂಡಿರ್ಲಿಲ್ಲ, ಏನೂ ಮಾಡಿರಲಿಲ್ಲ. ಯಾವುದೋ ಒಂದು ಬಾಂಡ್ ಪೇಪರ್, 100 ರೂಪಾಯಿ ಬಾಂಡ್ ಪೇಪರ್ ಮೇಲೆ 32 ಲಕ್ಷ ಹಣನ ಬರೆಸಿ ಕೊಟ್ಟಿದ್ದೀರಿ. ಅದು ಕಾನೂನಿಗೆ ಹಾಕಿದ್ರೂ ನಿಮಗೆ ನ್ಯಾಯ ಸಿಗುವುದಿಲ್ಲ. ಈಗ ನಾವು ತಗೊಂಡಿರೋದು ಬಾಂಡ್ ಪೇಪರ್ ಕೊಟ್ಟಿದ್ದಾರೆ, 4 ಚೆಕ್ ಕೊಟ್ಟಿದ್ದಾರೆ, ಮತ್ತೆ ಅವ್ರ ಹೆಸರಲ್ಲಿ ಆಸ್ತಿ ಇದೆ. ಅವ್ರ ಹಣವನ್ನು ಸೆಪ್ಟೆಂಬರ್ 10ನೇ ತಾರೀಕು ಕೊಟ್ಟಿಲ್ಲ ಅಂದರೆ ಲೀಗಲ್ ಆಗಿ ನಾವು ಬರ್ಬೋದು. ಅರ್ಥ ಆಯ್ತಾ? ನಿಮಗೆ ಎಲ್ಲ ಕಾನೂನು ರೀತಿ ಏನು ಬೇಕೋ ದಾಖಲಾತಿ ಎಲ್ಲ ಒದಗಿಸ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ದೂರನ್ನು ಕೊಡ್ತಾರೆ. ಊರಿನ ಮುಖಂಡರಿಗೂ ಕೂಡ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಆದರೆ ನ್ಯಾಯ ಸಿಕ್ಕಿರಲಿಲ್ಲ. ನನ್ನ ನಂಬರ್ ಏನು ಕಲೆಕ್ಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ಸ್ನೇಹಿತರೆ. ಈ ಹಿಂದೆ ನಾನು ಅಜ್ಜಂಪುರದಲ್ಲಿ ಒಂದು ಮಹಿಳೆಗೆ ನ್ಯಾಯವನ್ನು ಕೊಟ್ಟಿದ್ದೆ. ಅದು ಕೂಡ 6 ಲಕ್ಷ ಹಣವನ್ನು ಆ ಹುಡುಗಿಗೆ ಕೊಡಿಸ್ಕೊಟ್ಟಿದ್ದೆ. ಅದರ ಆಧಾರದ ಮೇಲೆ ನನ್ನ ನಂಬರ್ ಸಿಗುತ್ತೆ. ಇವರು ಬಂದು ಮಂಡ್ಯ ಜಿಲ್ಲೆಗೆ ಕಳೆದ 1.5 ತಿಂಗಳಿಂದ ದೂರನ್ನು ದಾಖಲಿಸ್ತಾರೆ. ನನಗೆ ಸಮಯ ಇರಲಿಲ್ಲ. ಕಾರಣ ಏನಂದರೆ ಮಂಗಳೂರು ಮತ್ತು ರಾಯಚೂರಿಗೆ ಹೋಗೋದಿತ್ತು. ಆದ ಕಾರಣ ನಾನು ಇವರಿಗೆ ಟೈಮ್ನ ಕೊಟ್ಟಿದ್ದೆ. ನಿನ್ನೆ ಬಂದು ಸರ್ಕ್ಯೂಟರ್ಸಲ್ಲಿ ಉಳಿದಿದ್ದು. ಈ ದಿನ ಅವರನ್ನು ಕರೆಸಿ ಆಪ್ತ ಸಮಾಲೋಚನೆ ಮೂಲಕ ಬಗೆಹರಿಸಿದ್ದೀನಿ. ಏನು ಹೇಳ್ತೀರಿ? ಬಗೆಹರಿಸಿದ್ರೆ ತುಂಬಾ ಸಂತೋಷ ಆಯ್ತು. ಇವತ್ತಿನಷ್ಟು ಸಂತೋಷ ನಾವೆಲ್ಲೂ ಕಂಡಿಲ್ಲ. ನೋಡಿ, ನೀವು ಮೋಸ ಹೋಗಿದ್ರಿ. ಯಾವುದೋ 100 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿದ್ರಿ ಅಲ್ಲ. ಈಗ ಎಲ್ಲ ಕಾನೂನು ರೀತಿ ನಿಮಗೆಲ್ಲ ಕೊಡಿಸ್ಕೊಟ್ಟಿದ್ದೀನಿ. ಅವರು ಸೆಪ್ಟೆಂಬರ್ 10ನೇ ತಾರೀಕು 32 ಲಕ್ಷ ಕೊಟ್ಟಿಲ್ಲ ನಿಮಗೆ ಹಣ ಅಂದರೆ ಲೀಗಲ್ ಆಗಿ ಬರ್ಬೋದು. 4 ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ, ಪ್ರೊನೋಟ್ ಬರ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಮಗನೂ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಆಸ್ತಿ ಇದೆ. ಏನು ಹೇಳ್ತೀವಿ? ಹೌದು ಮೇಡಮ್, ನ್ಯಾಯ ಸಿಕ್ಕಿದೆ ಅಲ್ಲ? ಸಿಕ್ಕಿದೆ. ಈ ಥರ ಮೋಸ ಹೋಗಬೇಡಿ. ನಿಮ್ಮ ಕಡೆಯಿಂದ ನಿಮ್ಗೆ ನ್ಯಾಯ ಸಿಕ್ಕಿದೆ.
ತುಂಬ ಖುಷಿ ಇದ್ದೀವಿ. ಏಕೆಂದ್ರೆ ನಾವಾಗಿ ಕರೆದವ್ರು ಗೊತ್ತಿರಲಿಲ್ಲ, ಬಂದು ಕೈ ಹೊಡೆದೋಗೋರು. ಇವತ್ತು ನೀವು ಹೇಳಿದ ಒಂದೇ ಮಾತಿ ಬಂದವರೇ ಮಾತಂತೆ ನಡ್ಕೊಂಡು ಹೋಗಿದ್ದಾರೆ, ಅದು ಖುಷಿಯಾಗಿದೆ. ಇಲ್ಲ, ಅವರಿಗೆ ನಾನು ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆಗೆ ಇದು 5ನೇ ಬಾರಿ ಬರ್ತಾ ಇರೋದು. ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಅಜ್ಜಂಪುರ ಅಲ್ಲಿ ಒಂದು ಮಹಿಳೆಗೆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದ್ದು, ಅಲ್ಲೂ ಕೂಡ 6 ಲಕ್ಷ ಹಣವನ್ನು ಕೊಡಿಸಿದ್ದೆ. ಕೋಟೆ ಮೆಟ್ಲು ಮತ್ತು ಠಾಣೆ ಮೆಟ್ಲು ಹತ್ತಿಸದೆ 6 ಲಕ್ಷ ಅಮೌಂಟನ್ನು ಕೊಡಿಸಿದ್ದೆ. ಇದು ಹೊಸತೇನಲ್ಲ. ನಾನು ಇಲ್ಲಿ ತನಕ ಬಂಧುಗಳೇ 1,30,30,00,000 ಹಣವನ್ನು ಬರೆಸಿದ್ದೇನೆ. ಒಂದೊಂದಕ್ಕೂ ಒಂದೊಂದು ನನ್ನ ಹತ್ರ ಸಾಕ್ಷಿ ಆಧಾರಗಳಿದೆ. ಹಿಂದೆ ಹಾಸನ ಜಿಲ್ಲೆ ಹೆಣ್ಮಗಳು, ಮದ್ದೂರು ತಾಲೂಕು ಹೆಣ್ಮಗಳು ಹಾಸನ ಜಿಲ್ಲೆಗೆ ಮದುವೆ ಮಾಡಿದ್ರು. ಅವಳ ಗಂಡ ಇನ್ನೊಂದು ಮದುವೆ ಮಾಡಿ ಒಂದು ತಂದೆಯಾಗಿದ್ದ, ಒಂದು ಮಗುವಿನ ತಂದೆಯಾಗಿದ್ದ. ಇಲ್ಲೂ ಕೂಡ ಮೊದಲನೇ ಹೆಂಡತಿ ಇದ್ಲು, ಅವಳಿಗೆ ಡಿವೋರ್ಸ್ ಕೊಡದೆ ಮದುವೆ ಆಗಿದ್ದ. ಆ ದಿನಗಳಲ್ಲಿ ನಾನು ಹೋದಾಗ SP ವರಿಷ್ಠಾಧಿಕಾರಿಗಳು ಶ್ರೀನಿವಾಸ್ ಗೌಡ ಆಗಿದ್ರು. ಇವತ್ತು ರಾಮನಗರ ಜಿಲ್ಲೆ SP ಆಗಿದ್ದಾರೆ. ಆ ದಿನ ಅವರ ಕಚೇರಿಯಲ್ಲಿ ಆಪ್ತ ಸಮಾಲೋಚನೆ ಮಾಡಿ ಗಂಡನ ಭಾಗದ ಆಸ್ತಿಯಲ್ಲಿ 35 ಲಕ್ಷ ಹಣ ಕೊಡಿಸಿದ್ದೆ. ಮತ್ತೆ ಈ ಹುಡುಗಿಗೆ ಈ ದಿನ ಇದು ಸೆಪ್ಟೆಂಬರ್ 10ನೇ ತಾರೀಕು ಬಂದರೆ ಈ ಹೆಣ್ಮಗಳಿಗೆ 31 ಲಕ್ಷ ಕೊಡಿಸ್ತಾ ಇದ್ದೀನಿ. ಮತ್ತೆ ಯಾದಗಿರಿ ಜಿಲ್ಲೆ ಸುರಪುರ ಗಂಡನ ಆಸ್ತಿಯಲ್ಲಿ 20 ಲಕ್ಷ, ಕೋಲಾರ ಜಿಲ್ಲೆಯಲ್ಲಿ 17 ಲಕ್ಷ. ಈಗ ದೊಡ್ಡ ದೊಡ್ಡ ಅಮೌಂಟನ್ನು ನನ್ನಲ್ಲಿ ಬಳಿ ಸಾಕ್ಷಿ ಆಧಾರಗಳಿವೆ. ಇಲ್ಲಿಯ ತನಕ ಕೋರ್ಟ್ ಮೆಟ್ಲು ಠಾಣೆ ಮೆಟ್ಲು ಹತ್ತಿಸ್ದೇನೆ ಇಲ್ಲಿಯ ತನಕ 1,30,00,000 ಬರ್ಸಿದ್ದೀನಿ. ಹೆಮ್ಮೆಯಿಂದ ಹೇಳಬಲ್ಲೆ ನಾನು ಬಂಧುಗಳೇ. ಇದು ಈ ಜಿಲ್ಲೆಗೆ ಹೊಸದೇನಲ್ಲ. ಒಂದು ಜಿಲ್ಲೆಗೆ ಕೇಸಾಗಿ ಹೋದರೆ ಹಿಂದೆನೇ 2-3 ಕೇಸಸ್ ದಾಖಲೆ ಆಗ್ತವೆ ನನಗೆ ಒಂದು ಜಿಲ್ಲೆಗೆ ಹೋದರೆ. ಈಗ ಇನ್ನು ಮುಂದೆ ನೀವು ಮೋಸ ಹೋಗಬೇಡಿ. ನೀವೇನೇ ಅಮೌಂಟನ್ನು ಕೊಡಬೇಕಾದ್ರೆ ಒಬ್ಬರು ವಕೀಲರನ್ನು ನೋಡಿ ಕಾಣಿ. ಆ ವಕೀಲರು ಹೇಳ್ತಾರೆ, ಈಗ ಲೀಗಲ್ ಆಗಿ ಹೋಗಿ ಮಾಡಿ ಅಂತ ಹೇಳ್ತಾರೆ. ಅದ್ರ ಮೂಲಕ ನೀವು ಹಣವನ್ನು ಯಾರಿಗಾದ್ರೂ ಕೊಡಬೇಕಾದ್ರೆ ಲೀಗಲ್ ಆಗಿ ನೀವು ದಾಖಲಾತಿಗಳು ಹೇಳ್ತಾರೆ, ಆ ದಾಖಲಾತಿಗೆ ಬದ್ಧರಾಗಿ ನೀವು ಮಾಡ್ಕೊಳ್ಳಿ, ಆಯಿತಾ? ಹಾಗೆಲ್ಲ ಸುಮ್ಮನೆ ಯಾರೋ ಹೇಳಿದ್ರು ಅಂತೇಳಿ 100 ರೂಪಾಯಿ ಬಾಂಡ್ ಪೇಪರು, ಒಂದು ಚೆಕ್, ಖಾಲಿ ಚೆಕ್ಕು, ಇದೆಲ್ಲ ಇಷ್ಟು ಅಮೌಂಟು, ದೊಡ್ಡ ಅಮೌಂಟ್ಗೆ ಆ ಥರ ಮಾಡಬೇಡಿ. ಸರಿನಾ? ನಮ್ಮಂಥವ್ರಿಗೆ ಹೆಚ್ಚಿಗೆ ಕೆಲಸ ಕೊಡಬೇಡಿ. ನಿಮಗೂ ಪೊಲೀಸ್ ಸ್ಟೇಷನ್ಗೂ ಕಳಿಸಿಲ್ಲ, ನ್ಯಾಯಾಲಯ ಮೆಟ್ಲು ಹತ್ತಿಸ್ಲಿಲ್ಲ. ಏನು ಮಾಡಿದ್ರಿ ಇವತ್ತು? 4 ಗೋಡೆ ಮಧ್ಯೆ ನ್ಯಾಯ ಕೊಡಿಸಿದ್ದೀವಿ. ಸಂತೋಷ ಅಲ್ಲ? ನಾವು ಬರ್ತೀವಿ. ನಮಸ್ಕಾರ. ಟೈಮ್ ಆಯ್ತು.